ಇನ್ನು ಮಧ್ಯಪ್ರಾಚ್ಯದ ಯುದ್ಧ ಯಾವ ರೀತಿಯಾಗಿ ಭಾರತಕ್ಕೆ ಅದರ ಎಫೆಕ್ಟ್ ತಡ್ತಾ ಇದೆ ಅನ್ನೋದು ನಮಗೆಲ್ಲ ಈಗ ಕೇವಲ ಗಮನಿಸೋದು ಮಾತ್ರ ಅಲ್ಲ, ಅನುಭವಕ್ಕೆ ಬರ್ತಾ ಇದೆ. ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿದೆ, ಅಡುಗೆ ಅನಿಲ ದರ ಹೆಚ್ಚಾಗಿದೆ. ಇದರ ಜೊತೆಗೇನೆ ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆ ಮುಂದಿನ ದಿನಗಳಲ್ಲಿ 10 ರಿಂದ 15 ರೂಪಾಯಿ ಏರಿಕೆ ಆದರೂ ಆಶ್ಚರ್ಯ ಇಲ್ಲ ಅಂತ ಕೆಲವರು ವಿಶ್ಲೇಷಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಊಬರ್, ಓಲಾ ಇವರು ಕೂಡ ತಮ್ಮ ಬೆಲೆ ಹೆಚ್ಚಳ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಲಾ ಮಕ್ಕಳು ವಾಹನಗಳ ಬೆಲೆ, ಸಾರಿಗೆ ಟಿಕೆಟ್ನ ದರ ಎಲ್ಲ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಬಹಳ ಅತಿ ಮುಖ್ಯವಾಗಿ ಕೆಲ ಮೆಡಿಸಿನ್ಗಳ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲ ಸನ್ನಿವೇಶ ಯಾವಾಗ ಸುಧಾರಿಸಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿರುವಂಥ ಸಂದರ್ಭದಲ್ಲೇ ಇವತ್ತಿನಿಂದ ಮತ್ತೆ ಅಟ್ಯಾಕ್ಗಳು ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ಕಡೆಯಿಂದ ಕೆಲ ಡ್ರೋನ್ಗಳು ಹಾರಿ ಬರ್ತಾ ಇದೆ, ಅಣುಸ್ಥಾವರಗಳ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಇವತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಇದು ಬಹಳ ಗಂಭೀರವಾದಂಥ, ಜೊತೆಗೆ ಬಹಳ ಡೇಂಜರಸ್ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ ಅನ್ನುವಂಥದ್ದಕ್ಕೆಲ್ಲವೂ ಕೂಡ ಪುಷ್ಟಿ ಕೊಡ್ತಾ ಇದೆ. ಇದರ ನಡುವೆ ತೋರಿಕೆಗಾಗಿನೋ ಏನೋ ಪ್ರಧಾನಿ ಹೇಳಿದಂಥ ನಂತರದಲ್ಲಿ ಕೆಲವರು, ಅದರಲ್ಲೂ ಪ್ರಮುಖವಾಗಿ ಈ NDA ನಾಯಕರುಗಳು ಮೆಟ್ರೋದಲ್ಲಿ ಓಡಾಡೋದು, ಬುಲೆಟ್ ಬೈಕಲ್ಲಿ ಓಡಾಡೋದು, ತಮ್ಮ ಬೆಂಗಾವಲು ವಾಹನಗಳನ್ನೆಲ್ಲ ಬಿಟ್ಟು ಓಡಾಡ್ತಾ ಇರೋದು, ಇದೆಲ್ಲ ಕಂಡು ಬರ್ತಾ ಇದೆ. ನೀವೇನು ಮಾಡ್ತೀರಾ? ನೀವು ಮೋದಿ ಕರೆಗೆ ಬೆಂಬಲ ಕೊಡಲ್ವಾ ಅಂತ ಕಾಂಗ್ರೆಸ್ ಅವರನ್ನ ಕೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅವರೆಲ್ಲ ಬರೀ ನಾಟಕ ಆಡ್ತಿರೋದ್ರಿ, ಇದೆಷ್ಟು ದಿವಸ ನಡೆಯುತ್ತೆ ಹಿಂಗೆಲ್ಲ, ಇದೆಲ್ಲ ಬರೀ ಕಣ್ಣೋರ್ಸೋ ತಂತ್ರ ಅಂತ ಪ್ರತಿ ಟೀಕೆ ಮಾಡ್ತಾ ಇದ್ದಾರೆ. ಬನ್ನಿ, ಯುದ್ಧದ ಈ ಭೀತಿ ಜೊತೆಗೆ ಇದರ ಮುಂಬರುವಂಥ ಬೆಳವಣಿಗೆಗಳು ಎಷ್ಟು ಭೀಕರ ಆಗಿರುತ್ತೆ ಅನ್ನುವಂಥ ರೀತಿಯಂಥ ವಿಶ್ಲೇಷಣೆಗಳು ಹೇಗೆ ಈಗ ಜಗತ್ತಿನಾದ್ಯಂತ ಶುರುವಾಗ್ತಾ ಇದೆ. ಯಾಕಂದರೆ ಖುದ್ದು ನಿನ್ನೆ ಕೂಡ ಮೋದಿ ಅದನ್ನು ಹೇಳಿದ್ದಾರೆ, ಇಡೀ ವಿಶ್ವಕ್ಕೆ ಇದರ ಎಫೆಕ್ಟ್ ಹೀಗೆ ಮುಂದುವರೆದ್ರೆ ತಟ್ಟುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು. ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಇದನ್ನು ಯಾವ ರೀತಿಯಾಗಿ ವಿಶ್ಲೇಷಿಸ್ತಾ ಇದ್ದಾರೆ, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬರೋಣ. ಆರ್ಥಿಕವಾಗಿ ಇವ್ರು ಏನೇ ಡಿಸಿಷನ್ ತಗೊಂಡ್ರು ಯಾವಾಗ್ಲೂ ಹೊರೆ ಹೊತ್ತದು ನಾಗರಿಕರ ಜವಾಬ್ದಾರಿನೇ. ಸಿದ್ದರಾಮಯ್ಯ 20% ಮಾಡಲಿ, 10 ರೂಪಾಯಿ ರಿಬೇಟ್ ಕೊಡ್ಲಿ ಪೆಟ್ರೋಲ್ದಾಗ, ಅಥವಾ ರಾಜ್ಯ ಸರ್ಕಾರಗಳು ಹೊರೆ ಹೊತ್ತಬೇಕಾ? ಮೋದಿಯವ್ರು ಬೈಯವರು ನೀವ್ಯಾಕೆ ಇಲ್ಲಿ ಏರ್ಸಿದ್ರಿ, ನೀವು ಯಾವ್ದು ಕಡಿಮೆ ಮಾಡಿರಿ ಹೇಳಪ್ಪ, ನಾ ಇಂಥದ್ದು ಕಡಿಮೆ ಮಾಡಿನ. ದೇಶಕ್ಕೆ ಮೋದಿ ಹೇಳಿದ ಕಷ್ಟದ ದಿನಗಳು ಒಂದ್ ರೀತಿ ಆರಂಭ ಆದಂತೆ ಕಾಣಿಸ್ತಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಇದೀಗ ನಿಧಾನವಾಗಿಯೇ ತಟ್ಟುತ್ತಿದೆ. ದಿನಕ್ಕೊಂದು ವಸ್ತುಗಳ ಬೆಲೆ ಏರಿಕೆಯಾಗ್ತಿದೆ. ಜನರ ಜೀವನ ಮತ್ತಷ್ಟು ಕಷ್ಟವಾಗ್ತಿದೆ. ಮುಂದೆ ಅದ್ಯಾವ ಪರಿಸ್ಥಿತಿ ಬಂದ್ರೂ ಎಲ್ಲರೂ ರೆಡಿಯಾಗಿರಿ ಅಂತ ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ 3 ರೂಪಾಯಿ ಏರಿಕೆಯಾಗಿದೆ. ಇದೀಗ ಮತ್ತೆ ಶೀಘ್ರದಲ್ಲೇ ತೈಲ ಬೆಲೆಯಲ್ಲಿ 8 ರಿಂದ 10 ರೂಪಾಯಿ ಏರಿಕೆಯಾಗಬಹುದು ಅಂತ ತಜ್ಞರು ಅಂದಾಜಿಸ್ತಿರೋದು ಆತಂಕ ತಂದಿಟ್ಟಿದೆ. ಪೆಟ್ರೋಲ್ ಮಿತ ಬಳಕೆಗೆ ಪ್ರಧಾನಿ ಮೋದಿ ಕರೆ ಹಿನ್ನೆಲೆ ಇಂದು ನಮ್ಮ ಮೆಟ್ರೋ ರೈಲಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಯಾಣಿಸಿದ್ದಾರೆ. ಬೆಂಗಳೂರಿನ MG ರಸ್ತೆ ನಿಲ್ದಾಣದಿಂದ ಸ್ವಾಮಿ ವಿವೇಕಾನಂದ ನಿಲ್ದಾಣದವರೆಗೆ ಪ್ರಯಾಣ ಮಾಡಿದ್ರು. ವಿ ಸೋಮಣ್ಣಗೆ ಸಂಸದ PC ಮೋಹನ್ ಸಾಥ್ ಕೊಟ್ರು. ದುಬಾರಿ ಮಾಡ್ಬಿಟ್ರು ಪೆಟ್ರೋಲ್ ಅಂತೀರಿ. ಪೆಟ್ರೋಲ್ ದುಬಾರಿ ಅನಿವಾರ್ಯ ಆಗಿತ್ತು ದೇಶದಲ್ಲಿ, ರಾಷ್ಟ್ರದಲ್ಲಿ. ಆದರೆ ನೀವು 3 ವರ್ಷದಲ್ಲಿ ಯಾವ್ಯಾವುದು ಎಲ್ಲೆಲ್ಲಿ ಸುಡುಗಾಡು ಸಿದ್ರಿಂದ ಹಿಡಿದು ಯಾರ್ಯಾರ್ದಿತ್ತೋ ಎಲ್ಲವನ್ನೂ ಕೂಡ ಎಲ್ಲರಿಗೂ ಬರೆ ಹಾಕಿದ್ದೀರಿ. ನೀವು ಈ ಒಬ್ಬರಿಗೆ ಬರೆ ಹಾಕಿಲ್ಲ, ಯಾರಿಗೆ ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದವ್ರಿಗೂ ಕೂಡ ಬರೆ ಹಾಕಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ನೀವು ಜಾಸ್ತಿ ಮಾಡಿ, ಯಾವ ನೈತಿಕತೆಯಿಂದ ನೀವು 3 ರೂಪಾಯಿ ಜಾಸ್ತಿ ಮಾಡಿರೋದು ಮಾತಾಡ್ತೀರಿ ಸಿದ್ದರಾಮಯ್ಯನವರೇ? 17 ಬಾರಿ ನೀವು ಇದನ್ನು ಮಾಡಿದ್ದೀರಿ, ಬಡ್ಜೆಟ್ ಮಂಡಿಸಿದ್ದೀರಿ. ನಿಮ್ಗೆ ಸ್ವಲ್ಪ ಆದ್ರೂ ಆ ಥರದ ಒಂದು ವಿವೇಚನೆ ಇದ್ರೂ ಕೂಡ ವಿವೇಚನೆ ಇಲ್ದಂಗೆ ನೀವು ಮಾತಾಡೋದು ಇದು ನಿಮಗೆ ಒಳ್ಳೇದಲ್ಲ. ಮೆಟ್ರೋ ರೈಲಿನಲ್ಲಿ ಬಿಜೆಪಿ ನಾಯಕರ ಪ್ರಯಾಣ ಬರೀ ನಾಟಕವಷ್ಟೇ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಟೀಕೆ ಮಾಡಿದ್ರು. ಒಬ್ಬ ಮಂತ್ರಿ ಮೆಟ್ರೋ ಹತ್ತೋದು, ಮತ್ತೊಬ್ಬ ಬೈಕ್ ಹತ್ತೋದು ಮಾಡ್ತಿದ್ದಾರೆ. ಬಿಜೆಪಿ ನಾಯಕರು ಪ್ರತಿದಿನ BMTC ಬಸ್ನಲ್ಲಿ ಓಡಾಡ್ಲಿ, ಶಕ್ತಿ ಯೋಜನೆ ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂದ್ರು. ಸುಮ್ಮನೆ ಇದು ಸೈಕಲ್ ಹತ್ತೋದು ಒಬ್ಬ ಮಂತ್ರಿ, ಇನ್ನೊಬ್ಬ ಮಂತ್ರಿ ಬೆನ್ಗಾವಲ್ ಬಿಡೋದು, ಇನ್ನೊಬ್ಬ ಮಂತ್ರಿ ಇನ್ನೊಬ್ಬರ ನಾಯಕರು ಮೆಟ್ರೋ ಹತ್ತೋದು. ದಿನ ಹತ್ತಿರಿ, ದಿನ ಕನ್ಸಿಸ್ಟೆನ್ಸಿ ಇದ್ರೆ ನಾವು ಒಪ್ತೀವಿ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದ್ದು, ಪಾಪ ವಿಜಯೇಂದ್ರ ಅವರು ಮೆಟ್ರೋ ಹತ್ತ ಪರಿಸ್ಥಿತಿ ಯಾಕೆ ಬಂತು ಅದಕ್ಕೆ ಉತ್ತರ ಕೇಳ್ತಾ ಇದ್ದೀವಿ. ಮೆಟ್ರೋ ತಗೊಂಡಿದ್ರ ಸಂತೋಷ, ದಿನ ತಗೊಳ್ಳಿ, BMTC ತಗೊಳ್ಳಿ, ಎಲ್ಲ ಬೇರೆ BJP ಶಕ್ತಿ ಯೋಜನೆ ಉಪಯೋಗ ಪಡೀರಿ, ಬೇಡ ಅಂತ ಇಲ್ಲ. ಕಾಂಗ್ರೆಸ್ಗೆ ದೇಶದ ಹಿತಕ್ಕಿಂತ ರಾಜಕೀಯ ಹಿತವೇ ಮುಖ್ಯ ಆಗಿದೆ ಅಂತ ಕೇಂದ್ರ ಸಚಿವ ಜೋಶಿ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಪ್ರಿಯಾಂಕ್, ಮೋದಿ ಮಾಡೋ ಅವಾಂತರಕ್ಕೆ ಜನರು ಹೊರೆ ಹೊತ್ಕೊಳ್ಬೇಕಾ ಅಂದ್ರು. ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆ ಭಾರತ. ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್. ಅದಿದ್ರೂ ಸಹಿತ ಈ ರೀತಿ ಮಾತನಾಡ್ತಾ ಇರೋದು ಕಾಂಗ್ರೆಸ್ ಪಾರ್ಟಿಯ ಬೌದ್ಧಿಕ ದಿವಾಳಿತನ ಮತ್ತು ದೇಶದ ಹಿತಕ್ಕಿಂತ ತಮ್ಮ ರಾಜಕೀಯ ಹಿತಾಸಕ್ತಿಯೇ ಜಾಸ್ತಿ ಅನ್ನೋದು ಸ್ಪಷ್ಟಪಡಿಸ್ತದೆ. ಈ ಮೋದಿಯವರು ಮಾಡುವಂಥ ಅವಾಂತರಗಳಿಗೆಲ್ಲ, ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಸಿಗೆಲ್ಲ ನಾಗರಿಕರೇ ಹೊರೆ ಹೊತ್ತಬೇಕು ಅಥವಾ ರಾಜ್ಯ ಸರ್ಕಾರಗಳು ಹೊರೆ ಹೊತ್ತಬೇಕಾ?
ಇಲ್ಲಿವರೆಗೂ ನೀವು ನೋಡಿ ಡಿಮಾನಿಟೈಸೇಷನ್ ಮಾಡಿದ್ರ ಯಾರ ಮೇಲೆ ಭಾರ ಬಿತ್ತು? ನಾಗರಿಕರ ಮೇಲೆ. ಕರೋನಾ ಸಂದರ್ಭದಲ್ಲಿ ಯಾರ ಮೇಲೆ ಭಾರ ಬಿತ್ತು? ನಾಗರಿಕರ ಮೇಲೆ. ಇಂಡಿಯಾ ಚೈನಾ ಇದು ಮಾಡಿದಾಗ ನೀವು ಯಾವುದು ಚೈನೀಸ್ ಪದಾರ್ಥ ಉಪಯೋಗ ಮಾಡಬಾರ್ದು, ಇಂಪೋರ್ಟ್ ಬ್ಯಾನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ನಾಗರಿಕರ ಮೇಲೆ ಭಾರ ಬಿತ್ತ? ಇಂಡಿಯಾ ಪಾಕಿಸ್ತಾನ ಯುದ್ಧ ಇದ್ದಾಗ ನಾಗರಿಕರ ಮೇಲೆ ಭಾರ ಬಿತ್ತ? ಕಾಂಗ್ರೆಸ್ನವರಿಗೆ ಮಾತನಾಡೋ ನೈತಿಕತೆನೇ ಇಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆಂಡ ಕಾರಿದ್ರು. ಇವತ್ತಿನ ಒಂದು ಯುದ್ಧದ ಒಂದು ಹಿನ್ನೆಲೆಯಲ್ಲಿ ಏನು ಕೆಲವು ಸಮಸ್ಯೆಗಳು ಪ್ರಾರಂಭ ಆಗಿದೆ. ನಿಮಗೆ ಇವತ್ತು ಅಲ್ಲಿಯ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿ ಇದೆಯಾ? ಮೊದಲು ನೀವು ಪ್ರಶ್ನೆ ಹಾಕಬೇಕಾಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಏನಾಗಿತ್ತು, ನೆಹರು ಅವರ ಕಾಲದಲ್ಲಿ ಏನಾಗಿತ್ತು, ಹಲವಾರು ವಿಷಯಗಳನ್ನು ಹೇಳಬಲ್ಲೆ. ಇನ್ನು ಮ್ಯಾಗ ಪ್ರಧಾನಮಂತ್ರಿಗಳು ಎಲ್ಲಿವರೆಗೆ ಬಂಗಾರ ತಗೋಬೇಡ ಅಂತ ಹೇಳ್ಯಾರಲ್ಲ, ಅಲ್ಲಿವರೆಗೆ ನಾನು ಒಂದು ಗುಂಜಿ ಬಂಗಾರ ತಗೋದಿಲ್ಲ. ವಿದ್ಯುತ್ ದರ ಏರ್ಸ್ಯಾರಿಲ್ರಿ, ಮನೆ ಎಷ್ಟು ಏರ್ಸ್ಯಾರ ಅವರು? ನೀವು ಯಾಕೆ ಏರ್ಸಿದ್ರಪ್ಪ? ಮೋದಿಯವ್ರಿಗೆ ಬೈಯೋರು ನೀವು ಯಾಕೆ ಇಲ್ಲಿ ಏರ್ಸಿದ್ರಿ? ನೀವು ಏರ್ಸ್ತೀರಿ, ಎಲ್ಲ ಸ್ಟ್ಯಾಂಪ್ ಡ್ಯೂಟಿ ಏರ್ಸಿರಿ. ನೀವು ಯಾವ್ದು ಕಡಿಮೆ ಮಾಡಿರಿ ಹೇಳಪ್ಪ, ನಾವು ಇಂಥದ್ದು ಕಡಿಮೆ ಮಾಡಿನ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೆಟ್ರೋ ಪ್ರಯಾಣವನ್ನೇ ಶಾಸಕ ಯತ್ನಾಳ್ ಟೀಕಿಸಿದ್ರು. ಇವತ್ತು ಎದ್ರಾಗ ಹೋಗ್ಯಾನ್ರಿ, ಇವತ್ತಿನ ಬರ್ಬೇಕಲ್ಲ ಫೋಟೋ, ಬರ್ಬೇಕೇ ಇಲ್ಲ? ಬರೇ ಮೆಟ್ರೋದಲ್ಲಿ ಹೋದ್ರತ್ ನೀನು ಹೊಡೆದ್ರಿ. ಈ ತಳಗೆ ಕಮೆಂಟ್ಸ್ನು ನೋಡ್ಬೇಕಲ್ಲ ನೀವು, ಅಲ್ಲಿ ಕೂತೋರು ಹೆಡ್ಡುಗಳು, ನಿಮ್ಮ ಹೆಡ್ಡುಗಳು ಏನು ಅದಾರಲ್ಲ ಅವ್ರು ತಳಗೆ ನೋಡ್ಬೇಕು. ಅರೆ ವಾ ನಾಟಕ ಕಂಪ್ನಿ ತಳಗೆ ದಿನ ಮಾಡೋ ತಿಮ್ಮಣ್ಣ ಇವತ್ತು ಯಾಕೆ ಮಾಡಿ ವಿಜಯಪ್ಪ ಅಂತ ಕೇಳ್ತಾರೆ. ನೀ ರಗಡಿ ಹೀಗೆ ಲೂಟಿ ಮಾಡಿದ್ ಕೇಳ್ತಾರೆ. ಅಂಥವ್ರ ಅಧ್ಯಕ್ಷತೆ ಮಾಡೋದು ತಪ್ಪಲ್ಲ. ತೈಲ ದರ ಏರಿಕೆ ಬೆನ್ನಲ್ಲೇ ಓಲಾ, ಊಬರ್ ದುಬಾರಿಯಾಗೋ ಸಾಧ್ಯತೆ ಹೆಚ್ಚಿದೆ. ಕ್ಯಾಬ್, ಟ್ಯಾಕ್ಸಿ ದರ ಏರಿಕೆಗೆ ಸಂಘಟನೆಗಳು ಒತ್ತಡ ಹೇರ್ತಿವೆ. ಕಿಲೋಮೀಟರ್ಗೆ 5 ರಿಂದ 10 ರೂಪಾಯಿವರೆಗೆ ದರ ಏರಿಕೆಗೆ ನಿರ್ಧಾರ ಮಾಡಿದ್ದಾರೆ. ಒಂದು ವೇಳೆ ದರ ಏರಿಕೆ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಮತ್ತಷ್ಟು ಹದಗೆಡಲಿದೆ. ಮುಂದಿನ 1 ವರ್ಷಗಳ ಕಾಲ ಚಿನ್ನಾಭರಣ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಸಂದೇಶಕ್ಕೆ ಬೆಂಗಳೂರಿನಲ್ಲಿ ಗುಡ್ ರೆಸ್ಪಾನ್ಸ್ ಸಿಗ್ತಿದೆ. ಚಿನ್ನ ಬೆಳ್ಳಿ ಮಾರಾಟ %50 ಇಳಿಕೆಯಾಗಿದೆ. ಪ್ರೆಸೆಂಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ವಾಕಿನ್ಸು ನ್ಯಾಚುರಲ್ ಆಗಿ ಕಮ್ಮಿ ಆಗಿದೆ. ಬಟ್ ನಮ್ಮ ಸೈಡ್ಲಿಂದನೂ ಕೂಡ ನಾವು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳಿ ಕಸ್ಟಮರ್ಸ್ಗೆ ನಾವು ಏನು ಬೆನಿಫಿಟ್ ಏನು ಕೊಡಬೇಕು, ಗೌರ್ಮೆಂಟ್ಗೆ ಏನು ಬೆನಿಫಿಟ್ ಕೊಡಬೇಕು ಅದನ್ನೆಲ್ಲ ವರ್ಕೌಟ್ ಮಾಡಿ ಮಾಡ್ತಾ ಇದ್ದೀವಿ. ಈಗ ಇನ್ನೂ ಟು ಅರ್ಲಿ ಟು ಪ್ರಿಡಿಕ್ಟ್ ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಇಲ್ಲ ಅಂತ. ಅವ್ರು ಹೇಳಿರೋದೇನು ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಜ್ಯುವೆಲ್ರಿ, ಈಗ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಜ್ಯುವೆಲ್ರಿ ಅವ್ರು ತೊಗೊಳ್ಳೇಬೇಕಾಗುತ್ತೆ. ಮದುವೆ ಆಗಲಿ, ಇನ್ನೊಂದಾಗಲಿ, ಮಾಂಗಲ್ಯ ಚೈನಕ್ಕೆ ಅದಕ್ಕೆಲ್ಲ ಅದನ್ನು ತೊಗೊಳ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡೋವಂಥವ್ರು ಸ್ವಲ್ಪ ಯೋಚನೆ ಮಾಡಿ ತಗೊಳ್ತಾ ಇದ್ದಾರೆ ಅಷ್ಟೇ. ರಾಜಕೀಯ ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ತತ್ತರಿಸಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, TV9.